ಯಾಕಮ್ಮ ನಿತ್ಯ, ಏನೋ ಬಹಳ ಸುದೀರ್ಘವಾಗಿ ಯೋಚನೆ ಮಾಡೋ ಥರ ಇದೆ. ಏನಾಯಿತು? ಯಾಕೆ ನಿದ್ದೆ ಬರಲಿಲ್ವಾ? ಅಯ್ಯೋ, ಮದುವೆ ತಯಾರಿ ಮಾಡ್ಕೋಬೇಕಲ್ವಾ ಅಂಕಲ್, ಎಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗತ್ತೆ? ಹೌದಲ್ವ ಮತ್ತೆ. ಮದುವೆ ಆದಮೇಲೆ ನಾವು ಬಹಳ ಕೇರ್ಫುಲ್ಲಾಗಿರಬೇಕು, ಹಾಗೆ ಕೇರ್ಫುಲ್ಲಾಗಿ ಹೆಜ್ಜೆ ಹಾಕಬೇಕು. ಕೇರ್ಫುಲ್ಲಾ? ಯಾಕೆ ಹಾಗೆ ಹೇಳ್ತಿದ್ದೀರಾ? ಅದೇಮ್ಮ, ನಿನ್ನ ಮದುವೆ ಟೈಮಲ್ಲಿ ಹೇಳಿ ಅಂಕಲ್, ನನ್ನ ಮದುವೆ ಟೈಮಲ್ಲಿ ಏನಿಲ್ಲ ಬಿಡಮ್ಮ, ಈಗ ಅದೆಲ್ಲ ಯಾಕೆ. ಸುಮ್ಮನೆ ನನ್ನ ಮಾತಿಂದ ನಿನಗೆ ಬೇಜಾರು. ಎಂತೆಂಥ ಸಿಚುವೇಷನಲ್ಲಿ ಏನೇನೋ ಮಾತು ಕೇಳಿಸ್ಕೊಂಡು ಅಭ್ಯಾಸ ಇದೆ. ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ. ಐ ಡೋಂಟ್ ಮೈಂಡ್, ಹೇಳಿ ಅಂಕಲ್. ನೀನೇನೋ ಐ ಡೋಂಟ್ ಮೈಂಡ್ ಹೇಳಿ ಅಂತೀಯಮ್ಮ, ಆದರೆ ನನಗೆ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಯಾರ ಮನಸ್ಸಿಗೂ ನೋವಾಗಬಾರ್ದು ಅನ್ನೋ ಹಾಗೆ ಬದುಕಿದ ಜೀವಮ್ಮ ಇದು. ಆದರೂ ನೀನಿಷ್ಟು ಬಲವಂತವಾಗಿ ಹೇಳಿ ಪರವಾಗಿಲ್ಲ ಅಂತ ಇದೆಯಲ್ಲ, ಹೇಳ್ತೀನಿ. ಅದೇಮ್ಮ, ನಿನ್ನ ತೇಜಸ್ ಮದುವೆ ಮಧ್ಯದಲ್ಲಿ ನಡೆದ ಘಟನೆಗಳು, ಆ ನೋವು, ಹಿಂಸೆ, ಅವಮಾನ, ನಿನ್ನ ಪ್ರೇಮಕ್ಕೆ ಆದ ಮೋಸ, ಹಬ್ಬಬ್ಬ, ಅದೆಲ್ಲ ನೆನೆಸ್ಕೊಳ್ತಾ ಇದ್ದರೆ ಈಗಲೂ ನನಗೆ ಝುಮ್ ಅನ್ನುತ್ತೆ. ತೇಜಸ್ಸು ಕಾಣಿಸ್ತಾ ಇಲ್ಲ. ತೇಜಸ್, ನಾನು ಬಂದಿದ್ದೀನಿ ಕಣೋ, ತಮಾಷೆ ಮಾಡ್ಬೇಡ, ಬಂದ್ಬಿಡು. ಈ ಮನೇಲಿ ತೇಜಸ್ ಅಂತ ಇದ್ದಾನಲ್ಲ, ಅವನು ಎಲ್ಲಿ ಸರ್? ಈಗ ಒಂದು 2 ಅವರ್ ಮುಂಚೆ ಮನೆ ಖಾಲಿ ಮಾಡ್ಕೊಳ್ಳೋದ ಕಣಮ್ಮ. ನಿತ್ಯ, ನಿತ್ಯ, ಐ ಆಮ್ ಸಾರಿ ಮಾ, ಐ ಆಮ್ ಸಾರಿ. ನಿನಗೆ ಹರ್ಟ್ ಆಗಲಿ ಅಂತ ನಾನು ಈ ಮಾತನ್ನ ನಿನಗೆ ನೆನಪಿಸ್ತಾ ಇಲ್ಲ. ಆದರೆ ನಾಳೆ ನಿನ್ನ ಮುದ್ದು ತಂಗಿ ಮದುವೆ ಸಮಯದಲ್ಲಿ ಇಂತಹ ಘಟನೆಗಳು ಮತ್ತೆ ರಿಪೀಟ್ ಆಗಬಾರ್ದಲ್ವಾ? ಹಾಗಾಗಿ ನಾವು ಕೇರ್ಫುಲ್ಲಾಗಿರಬೇಕು ಅಂತ ನಾನು ಈ ಮಾತು ಹೇಳಿದೆ. ಎಲ್ಲ ನೆನಪಿದೆ ಅಂಕಲ್, ಹೇಗೆ ಮರಲಿ ಅದನ್ನೆಲ್ಲ? ನೀನು ನಿಧಿ ನನ್ನ ಸ್ವಂತ ಮಕ್ಕಳಿದ್ದಾಗಮ್ಮ. ನಿಮ್ಮ ಬದುಕಲ್ಲಿ ಯಾವತ್ತೂ ಸಂತೋಷನೇ ತುಂಬಿರಬೇಕು. ಅದಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಮ್ಮ ನಿಧಿ ಮದುವೆಯಲ್ಲಿ ಯಾವುದೇ ಅವಾಂತರಗಳಾಗಬಾರ್ದು. ನಾನು ಬಹಳ ಕೇರ್ಫುಲ್ಲಾಗಿ ಮಾನಿಟರ್ ಮಾಡ್ತಾ ಇದ್ದೀನಿ. ಕೆಲವು ಸಾರಿ ನಮ್ಮ ದೃಷ್ಟಿ ಮೀರಿ ಏನು ಬೇಕೋ ನಡೀಬೋದು. ಅದೇನೋ ಹೇಳ್ತಾರಲ್ಲ, ಒಂದು ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳು ಅಂತ. ಅದಕ್ಕೋಸ್ಕರನೇ ಕೇರ್ಫುಲ್ಲಾಗಿರಲಿ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಗೊತ್ತಾಯ್ತು ಅಂಕಲ್. ನನ್ನ ತಂಗಿ ಜೀವನ ನನ್ನ ಜೀವನ ಥರ ಆಗೋದಕ್ಕೆ ನಾನು ಬಿಡೋದಿಲ್ಲ. ತುಂಬ ಕೇರ್ಫುಲ್ಲಾಗಿ ಹೆಜ್ಜೆ ಇಡ್ತೀನಿ. ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್. ನೀವೆಲ್ಲ ಸಂತೋಷವಾಗಿರ್ಬೇಕಮ್ಮ. ನಿಮಗೆ ಒಳ್ಳೆಯದೇ ಆಗಬೇಕು. ನಿಮ್ಮ ಬದುಕಲ್ಲಿ ಯಾವತ್ತೂ ಸಂತೋಷನೇ ತುಂಬಿರಲಿ. ನೀನು ಎಷ್ಟು ಕೇರ್ಫುಲ್ ಆಗಿರ್ತೀಯೋ ಅಷ್ಟೇ ಕರ್ಣ ಸೋಲೋ ಅವಕಾಶ ಜಾಸ್ತಿಯಾಗಿರುತ್ತೆ. ನಿನ್ನ ಎಚ್ಚರಿಕೆ ಕರ್ಣನಿಗೆ ಆಪತ್ತು. ಹಲೋ ಕನ್ನಡಕ, ಏನ್ ಸಮಾಚಾರ? ಇಷ್ಟೊತ್ತಲ್ಲಿ ಕಾಲ್ ಮಾಡಿದಿರಲ್ಲ? ನಿದ್ದೆ ಬರೆದಿದ್ರೆ ಏನು ಮಾಡೋದು? ನಿನಗೇನೋ ಕೇಳೋದಿತ್ತು, ಅದಕ್ಕೆ ಫೋನ್ ಮಾಡಿದೆ. ಕೇಳಿ. ನಾಳೆ ಮನೇಲಿ ಮೆಹಂದಿ ಫಂಕ್ಷನ್ ಇದೆ, ಗೊತ್ತಲ್ವಾ? ಬರ್ತಿದ್ಯಾ ತಾನೆ? ಸ್ವಲ್ಪ ಬ್ಯುಸಿ ಇದೆ, ಬರೋಕ್ಕಾಗತ್ತೋ ಇಲ್ವೋ? ಅದೆಲ್ಲ ಆಗಲ್ಲ. ಅಂಥದ್ದೇನು ಕೆಲಸ? ಫಾರ್ಮಸಿ ಕೆಲಸ ಇದ್ರೆ ಹೇಳು, ನಾನು ಬರ್ತೀನಿ. ಇಬ್ಬರು ಸೇರಿ ಬೇಗ ಬೇಗ ಮುಗಿಸೋಣ. ಆದರೆ ಇಲ್ಲಿಗೆ ಮಾತ್ರ ನೀನು ಬರಲೇಬೇಕು. ನೀನು ಬಂದಿಲ್ಲ ಅಂದರೆ ನಾನು ಈ ಫಂಕ್ಷನ್ ಅಟೆಂಡ್ ಮಾಡಲ್ಲ. ಅಯ್ಯೋ, ಬರ್ತೀನಿ. ನಿಧಿ ಮೆಹಂದಿ ಫಂಕ್ಷನ್ಗೆ ಬರ್ದೇ ಇರೋಕ್ಕಾಗತ್ತಾ? ಖಂಡಿತ ಬರ್ತೀನಿ. ಎಸ್ ಎಸ್. ಏನು ಗೊತ್ತಾ ಕನ್ನಡಕ, ನನಗೆ ಈಗ ರಿಲ್ಯಾಕ್ಸ್ ಆಯಿತು. ಏನು ಗೊತ್ತಾ ಕನ್ನಡಕ,
ಇಷ್ಟು ಗ್ರ್ಯಾಂಡಾಗಿ ನಡೀತಿರೋ ಸೆಲೆಬ್ರೇಷನ್ಸಲ್ಲಿ ನೀನಿಲ್ಲ ಅಂದರೆ ನನಗೊಂಥರ ಲೋನ್ಲಿ ಫೀಲ್ ಆಗುತ್ತೆ. ನೀನು ನನ್ನ ಪಕ್ಕದಲ್ಲಿದ್ದರೆ ನನಗೇನೋ ಒಂಥರ ಸಂತೋಷ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೋಡಿ, ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಬರ್ತೀನಿ ಅಂತ ಹೇಳಿದೆ ತಾನೇ. ಸಾರಿ, ಈ ಹೊತ್ತಲ್ಲಿ ನಿನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನೀನು ಮಲ್ಕೋ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್. ಟೇಕ್ ಕೇರ್. ಏಯ್ ಕನ್ನಡಕ, ನಿನ್ನನ್ನು ಬಲೆಗೆ ಬೀಳಿಸ್ಕೊಳ್ದೇ ಇರ್ತೀನ. ಇಲ್ಲಿ ಮೆಹಂದಿ, ಆದರೆ ನಿನ್ನ ಬದುಕಲ್ಲಿ ಕಪ್ಪು ಮಸಿ ಬಳಿಯೋದು ನಾನೇ. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನೋವನ್ನ ಹೇಳ್ಕೊಳಕ್ಕೂ ಆಗದೆ, ಒಳಗೆ ಇಟ್ಕೊಳಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ನಿಮಗೆ ನೀವೇ ಎಷ್ಟು ನೋವು ಕೊಟ್ಕೋತಿದ್ದೀರಲ್ವಾ? ನಿಮ್ಮ ಮುಖದಲ್ಲಿ ಯಾವಾಗಲೂ ತುಂಟು ನಗು ಇರಬೇಕು ಹೊರತು ದುಃಖ ಅಲ್ಲ. ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಗೊತ್ತು ನಿಧಿ. ನಿಮ್ಮ ಅಕ್ಕನಿಗೋಸ್ಕರ ನೀವು ಇದೆಲ್ಲ ಮಾಡ್ತಿದ್ದೀರಾ. ಆ ನಿಸ್ವಾರ್ಥ ಪ್ರೀತಿ ನನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅಕ್ಕನ್ನ ಪ್ರೀತಿಸೋದು ಅಂದರೆ ನನ್ನ ಪ್ರೀತಿ ಬಿಟ್ಕೊಳ್ಳೋದಲ್ಲ ಅಲ್ವಾ ರೀ? ನನ್ನ ಉಸಿರು ಕಂಡ್ರಿ ನೀವು. ನನ್ನ ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿತ್ಯವರು ನನ್ನ ಪ್ರೀತಿಸೋದು ಅವ್ರ ಆಯ್ಕೆ ಇರ್ಬೋದು, ಅದೇ ಥರ ನಾನು ನಿಮ್ಮನ್ನ ಪ್ರೀತಿಸೋದು ನನ್ನ ಆಯ್ಕೆ. ಎಷ್ಟೇ ಜನ್ಮ ಬಂದರೂ ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ ಅಂತ ನೀವೇ ಹೇಳಿಲ್ವಾ? ಅಂದಮೇಲೆ ಶಾಶ್ವತವಾಗಿ ನೀವು ನನ್ನೋರು. ನನ್ನ ಹೆಸರು ನಿಮ್ಮ ಉಸಿರಲ್ಲಿ, ನಿಮ್ಮ ಮನಸ್ಸಲ್ಲಿದೆ ಅಂತ ನನಗೆ ಗೊತ್ತು. ವಿಧಿಗೂ ಅದನ್ನು ಅಳಿಸೋಕ್ಕಾಗಲ್ಲ. ಈಗ ಅದನ್ನೇ ನಾನು ಉಳಿಸ್ಕೊಳಕ್ಕೆ ಬಂದಿದ್ದೇನೆ. ಈ ಮುದ್ದಾದ ಕೈಯಲ್ಲಿ ನನ್ನ ಹೆಸರು ಬಿಟ್ಟು ಬೇರೆ ಯಾರ ಹೆಸರು ಬರಬಾರ್ದು.